सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 2026ರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ. ಆದ್ರೆ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆಗುತ್ತಲ್ವಾ, ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ, ಈ ಒಂದು ಜನವರಿ ಮೊದಲನೇ ತಿಂಗಳು ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಈ 2026ರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ, 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ. ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ. ಆದ್ರೆ ಈ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ. ನೋಡಿ, ಜನವರಿ 13ನೇ ತಾರೀಕಿಗೆ ಶುಕ್ರ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. 14ನೇ ತಾರೀಕಿಗೆ ರವಿ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗೆ 16ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಕುಜಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ, 17ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 4 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ, ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ, ಅವರಲ್ಲಿ ಶತ್ರುಗಳು ಇರುತ್ತಾರೆ. ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ. ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ, ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 2026ರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ 12 ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಹಾಗೆ ನಮ್ಮ ವಿಡಿಯೋ, ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಒಂದು 2026ರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ 4 ಗ್ರಹಗಳು ಇರ್ತಾರೆ. ಈ ತಿಂಗಳ ಅರ್ಧದವರೆಗೂ 4 ಗ್ರಹಗಳು ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಬಟ್ ಅರ್ಧದ ನಂತರ ಅಂದ್ರೆ 15ನೇ ತಾರೀಕು ನಂತರ ಎಲ್ಲಾ ಗ್ರಹಗಳು ಅಂದ್ರೆ ಈ 4 ಗ್ರಹಗಳು ಮುಂದಿನ ರಾಶಿಯಲ್ಲಿ ಇರ್ತಾರೆ, ಅಂದ್ರೆ 2ನೇ ಮನೆಯಲ್ಲಿ ಇರ್ತಾರೆ. ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ 4 ಗ್ರಹಗಳಿಂದ ನಿಮ್ಗೆ ಈ ಜನವರಿ 15ರವರೆಗೂ ಹೇಗಿದೆ ನಿಮ್ಮ ಫಲ ಅಂತ ಹೇಳೋದಾದ್ರೆ, ಈಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇರ್ತಾನೆ. ಶುಕ್ರ ನಿಮ್ಗೆ 6ನೇ ಮನೆ ಅಧಿಪತಿ ಆದ್ರೂ ಕೂಡ ಲಾಭಾಧಿಪತಿಯಾಗಿ ಒಂದಷ್ಟು ಶುಭ ಫಲವನ್ನೇ ಕೊಡೋದ್ರಿಂದ ನಿಮ್ಗೆ ಶುಕ್ರನಿಂದಾಗಿ ಒಂದಷ್ಟು ಅನುಕೂಲಗಳಾಗತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಾ. ಕೆಲವೊಂದು ಆಸೆಗಳಿರುತ್ತೆ, ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕು ಅಥವಾ ಏನಾದ್ರೂ ಕೆಲವು ವಸ್ತುಗಳನ್ನ ತಗೋಬೇಕು ಅಂತೆಲ್ಲ ಇರುತ್ತಲ್ವಾ, ಆ ತರದ್ದೆಲ್ಲ ವಸ್ತುಗಳನ್ನ ಅಥವಾ ವಸ್ತ್ರ ಆಭರಣಗಳನ್ನ ಖರೀದಿ ಮಾಡುವಂಥದ್ದು ಈ ಒಂದು ತಿಂಗಳಲ್ಲಿ 15ನೇ ತಾರೀಕಿನ ಒಳಗಡೆ ಆಗತ್ತೆ. ಹಾಗೆ ಕೆಲಸಗಳು ಅಂತ ಬಂದಾಗ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ 4 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಭಾಗ್ಯಾಧಿಪತಿ ಸೂರ್ಯ, ಹಾಗೆ ದಶಮಾಧಿಪತಿ ಬುಧ ಗ್ರಹ, ಷಷ್ಠಾಧಿಪತಿ ಆದಂತಹ ಶುಕ್ರ ಗ್ರಹ, ಹಾಗೆ ನಿಮ್ಗೆ ಪಂಚಮಾಧಿಪತಿ ಆದಂತಹ ಕುಜಗ್ರಹ. ಇಲ್ಲಿ ಕುಜ ಮತ್ತು ರವಿ ಒಂದೇ ಮನೆಯಲ್ಲಿರೋದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಎರಡೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ.
ಉದ್ಯೋಗವನ್ನ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಬೇರೆ ಉದ್ಯೋಗಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೆ ಅವಕಾಶ ನಿಮಗೆ ಈ ತಿಂಗಳಲ್ಲಿ ಸಿಕ್ಕತ್ತೆ. ಅಂದ್ರೆ ಹೊಸ ಉದ್ಯೋಗದ ಅವಕಾಶ ನಿಮ್ಗೆ ಸಿಗುವಂತದ್ದು ಅಥವಾ ಹೊಸ ಪ್ರಾಜೆಕ್ಟ್ ಸಿಗುವಂತದ್ದು, ಈಗಿರುವ ಕೆಲಸದಲ್ಲಿ ಏನಾದ್ರೂ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಸಂಬಳ ಜಾಸ್ತಿ ಆಗುವ ಸಾಧ್ಯತೆ, ಏನೋ ಒಂದು ವಿಚಾರದಲ್ಲಿ ಕೆಲಸದ ವಿಷಯದಲ್ಲಿ ಮಾತ್ರ ನಿಮ್ಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು. ಹಾಗೆ ನಿಮಗೆ ಲಾಭಾಧಿಪತಿಯಾದಂತ ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ವ್ಯಾಪಾರಸ್ಥರಿಗೆ ಬಹಳ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ. ಸಪ್ತಮಾಧಿಪತಿ ನಿಮಗೆ ಬುಧನೇ ಆಗಿ, ದಶಮಾಧಿಪತಿನೂ ಅವನೇ ಆಗಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಲಾಭ. ತುಂಬಾ ಅನುಕೂಲ ಆಗುತ್ತೆ. ನೀವೇನ್ ಇನ್ವೆಸ್ಟ್ ಮಾಡಿರ್ತೀರಿ, ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಅಷ್ಟೇ ಅನುಕೂಲವನ್ನ ನೀವು ಪಡಿತೀರಾ. ನಿಮ್ಮ ರಾಶಿಯಲ್ಲೇ 4 ಗ್ರಹಗಳಿರೋದ್ರಿಂದ ಭವಿಷ್ಯದಲ್ಲಿ ತುಂಬಾ ಮುಖ್ಯವಾದಂತಹ ನಿರ್ಧಾರಗಳನ್ನ ತಗೊಳ್ತೀರಾ. ಅಂದ್ರೆ ಭವಿಷ್ಯಕ್ಕೆ ಉಪಯೋಗವಾಗುವಂತಹ ಇಂಪಾರ್ಟೆಂಟ್ ನಿರ್ಧಾರಗಳನ್ನ ಈ ತಿಂಗಳಲ್ಲಿ ತಗೊಳ್ತೀರಾ. ಅಂದ್ರೆ ಮಕ್ಕಳ ವಿಷಯದಲ್ಲಿ ಮಕ್ಕಳನ್ನ ನೆಕ್ಸ್ಟ್ ಯಾವ ಶಾಲೆಗೆ ಸೇರಿಸ್ಬೇಕು ಅಥವಾ ಯಾವ ಕಾಲೇಜಿಗೆ ಸೇರಿಸ್ಬೇಕು ಅಥವಾ ಅವರಿಗೆ ಅಂತ ಏನಾದ್ರೂ ಏನ್ ಮಾಡ್ಬೇಕು ಮುಂದಕ್ಕೆ ಒಳ್ಳೇದಾಗೋದಕ್ಕೆ, ಈ ತರದ ವಿಚಾರದಲ್ಲಿ ತುಂಬಾ ಮೇಜರ್ ಡಿಸಿಷನ್ಸ್ ಗಳನ್ನ ತಗೊಳ್ತೀರಾ ಈ ತಿಂಗಳಲ್ಲಿ. ಬಟ್ ಒಳ್ಳೆ ಟೈಮ್ ತಗೋಬಹುದು, ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಲ್ಲ. ಯಾಕಂದ್ರೆ ಇಲ್ಲಿ ನಿಮ್ ರಾಶಿನಲ್ಲಿ ಭಾಗ್ಯಾಧಿಪತಿ ಇರ್ತಾನೆ, ಪಂಚಮಾಧಿಪತಿ ಇರ್ತಾನೆ, ಹಾಗೆ ನಿಮ್ಮ ರಾಶಿಯಾಧಿಪತಿ ಆದಂತಹ ಗುರು ಕೂಡ ನೋಡ್ತಾ ಇರ್ತಾನೆ. ಹಾಗಾಗಿ ನಿಮ್ಮನ್ನ ಕನ್ಫ್ಯೂಸ್ ಯಾರು ಮಾಡಕ್ ಆಗಲ್ಲ. ನೀವೇನು ನಿರ್ಧಾರ ತಗೊಳ್ತೀರಾ ಈ ತಿಂಗಳಲ್ಲಿ ಅದು ನಿಮ್ಗೆ ಕರೆಕ್ಟ್ ಆಗೇ ಇರುತ್ತೆ. ಹಾಗೆ ಚತುರ್ಥಾಧಿಪತಿ ಕೂಡ ನಿಮ್ಗೆ ಗುರುಗ್ರಹನೇ ಆಗಿರೋದ್ರಿಂದ ಮನೆ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ನೋಡಿ, ಈಗ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತಾನೋ ಅಥವಾ ಸೇಲ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಗಳಿದೆ. ಅಲ್ಲಿ ತಗೊಳ್ಳೋದ, ಇಲ್ಲಿ ತಗೊಳ್ಳೋದ, ಅಥವಾ ಸೇಲ್ ಮಾಡೋದೋ ಬೇಡ್ವಾ, ಅಥವಾ ತಗೊಳ್ಳೋದ ಬೇಡ್ವಾ, ನಮಗ್ ಮುಂದೆ ಕಷ್ಟ ಆಗ್ಬಿಡುತ್ತೋ, ಈ ತರದ್ 108 ಗೊಂದಲಗಳಿರುತ್ತೆ. ಈ ಗೊಂದಲಗಳನ್ನೆಲ್ಲ ತೆಗೆದು ಕರೆಕ್ಟ್ ಆಗಿರೋ ನಿರ್ಧಾರಗಳನ್ನ ಈ ತಿಂಗಳಲ್ಲಿ ನೀವು ತಗೊಳ್ತೀರಾ. ಹಾಗೆ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಏನಾದ್ರು ತಕರಾರುಗಳಿದ್ರೆ, ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಉತ್ತಮ ಅವಕಾಶಗಳು ನಿಮ್ಗೆ ಸಿಕ್ಕತ್ತೆ. ಯಾಕಂದ್ರೆ ಭಾಗ್ಯಾಧಿಪತಿ ಅಂದ್ರೆ ಅದೃಷ್ಟವನ್ನ ಕೊಡುವ ಗ್ರಹ. ನಿಮ್ಗೆ ಭಾಗ್ಯಾಧಿಪತಿ ಸೂರ್ಯ ಗ್ರಹ. ಸೂರ್ಯ ಅಂತ ಅಂದ್ರೆ ಎಲ್ಲದರಲ್ಲೂ ಗೆಲುವನ್ನ ಕೊಡುವಂತ ಗ್ರಹ. ಯಾಕಂದ್ರೆ 9 ಗ್ರಹಗಳಲ್ಲಿ ಸೂರ್ಯನನ್ನ ರಾಜನಿಗೆ ಹೋಲಿಕೆ ಮಾಡಿ, ರಾಜ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತಲ್ವಾ. ಹಾಗಾಗಿ ಸೂರ್ಯ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಹಾಗಾಗಿ ನಿಮ್ಮ ಇಂಪಾರ್ಟೆಂಟ್ ಕೆಲಸದ ಕಡೆ ಗಮನ ಕೊಡಿ. ಬರೀ ಉದ್ಯೋಗ ಅಂತಾನೆ ಅಲ್ಲ, ಬೇರೆ ಬೇರೆ ಕೆಲಸಗಳು ಅಂತ ನಿಮ್ದು ಏನೇನಿದೆ ಅಲ್ವಾ, ಎಲ್ಲವನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಎಲ್ಲಾ ವಿಚಾರದಲ್ಲೂ ನೀವು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಪ್ರಯತ್ನವನ್ನ ಮಾಡಿ. ಇನ್ನು 13ನೇ ತಾರೀಕಿಗೆ ಶುಕ್ರ ಗ್ರಹ 2ನೇ ಮನೆಗೆ ಹೋಗ್ತಾನೆ. ಏನೂ ತೊಂದರೆ ಇಲ್ಲ. ಅಗೇನ್ ಶುಕ್ರ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ಧನಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಗ್ರಹ ಆಕಸ್ಮಿಕ ಧನಲಾಭವನ್ನ ಉಂಟು ಮಾಡಿಕೊಡ್ತಾನೆ. ಹಾಗೆ 14ನೇ ತಾರೀಕಿಗೆ ಶನಿ ರವಿ ಗ್ರಹ ಶನಿಯ ಮನೆಗೆ ಹೋಗ್ತಾನೆ. ಶನಿ ಮನೆಯಲ್ಲಿ ರವಿ ಹೋದಾಗ ಸ್ವಲ್ಪ ನಿಮ್ಗೆ ನಿಮ್ಮ ತಂದೆ ವಿಚಾರದಲ್ಲಿ ಸ್ವಲ್ಪ ಬೇಸರಗಳಾಗತ್ತೆ. ಅಂದ್ರೆ 9ನೇ ಮನೆ ಅನ್ನೋದು ಪಿತೃಸ್ಥಾನ. ಈ ಪಿತೃಸ್ಥಾನ, ಪಿತೃಗೆ ಕಾರಕನಾದಂತಹ ರವಿಗ್ರಹ ಶನಿ ಮನೆಗೆ ಹೋದ್ಮೇಲೆ ಸ್ವಲ್ಪ ಅವ್ರಿಗೋಸ್ಕರ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಅವ್ರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ, ಅವ್ರ ಜೊತೆ ವಾದ ವಿವಾದಗಳು, ಈ ತರದ್ದೆಲ್ಲ ಸ್ವಲ್ಪ ಆಗತ್ತೆ. ಅದಕ್ಕೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಆದಷ್ಟು 13ನೇ ತಾರೀಕು ಒಳಗಡೆನೆ ಸರಿ ಮಾಡ್ಕೊಂಡ್ಬಿಡಿ. ಅಷ್ಟ್ರ ಮೇಲೆ ಆಗೋದಿಲ್ಲ ಅದು. ಯಾಕಂದ್ರೆ ಯಾವಾಗ ಸೂರ್ಯ ಶನಿ ಮನೆಗೆ ಹೊರಟೋಗ್ತಾನೆ, ಶನಿ ಪ್ರಭಾವ ಸೂರ್ಯನ ಮೇಲೆ. ಶನಿ ಏನ್ ಮಾಡ್ತಾನೆ, ತಡೆ ಹಾಕ್ತಾನೆ. ಅಂದ್ರೆ ಆಗೋದೇ ಇಲ್ಲ ಅಂತಲ್ಲ, ಇಷ್ಟ್ರೊಳಗಡೆ ಆಗ್ಬೇಕಾದ ಕೆಲಸ ಇನ್ನೊಂದಷ್ಟು ಟೈಮ್ ಹಿಡಿಯುತ್ತೆ ಅಷ್ಟೆ. ಇನ್ನು 16ನೇ ತಾರೀಕಿಗೆ ಮಂಗಳ ಗ್ರಹ 2ನೇ ಮನೆಗೆ ಹೋಗ್ತಾನೆ. ಮಂಗಳ ಗ್ರಹ 2ನೇ ಮನೆಗೆ ಹೋದಾಗ ವಾಕ್ಸ್ಥಾನ. ಹಾಗೆ 17ಕ್ಕೆ ಬುಧ ಕೂಡ ಹೋಗ್ತಾನೆ, ಅದು ವಾಕ್ಸ್ಥಾನ. ವಾಕ್ಸ್ಥಾನಕ್ಕೆ ಬುಧ, ಮಂಗಳ, ಶುಕ್ರ ಮತ್ತು ರವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ವಾಕ್ಸ್ಥಾನದಲ್ಲಿರೋ ಈ 4 ಗ್ರಹಗಳಲ್ಲಿ ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರೋರು ಯಾರು ಅಂದ್ರೆ ಬುಧ ಮತ್ತು ಮಂಗಳ. ಯಾರ ಮೇಲೆ ಕೋಪ ಇರುತ್ತೋ, ಯಾರ ಮೇಲೆ ಸಿಟ್ಟಿರುತ್ತೋ ಎಲ್ಲ ತೀರಿಸ್ಕೊಂಡ್ ಬಿಡ್ತೀರಾ. ಮಾತಿನಿಂದ ತುಂಬಾ ಜಗಳಗಳು ಮಾಡ್ಕೊಳ್ತೀರಾ, ಮನಸ್ತಾಪಗಳು ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗತ್ತೆ. ನಿಮ್ ಕಡೆಯಿಂದನೂ ಮಿಸ್ಟೇಕ್ ಆಗತ್ತೆ, ಎದುರುಗಡೆ ಇರೋರಿಂದನೂ ಮಿಸ್ಟೇಕ್ ಆಗ್ತಾ ಇರುತ್ತೆ. ವಾಕ್ಸ್ಥಾನದಲ್ಲಿ ಬುಧ ಮತ್ತೆ ಮಂಗಳ ಇದ್ರೆ ಸುಮ್ನೆ ಇರಕ್ ಆಗಲ್ಲ. ಯಾವಾಗ್ಲೂ ಸುಮ್ನೆ ಇರೋಂತಹ ನೀವು ಕೂಡ, ಸೈಲೆಂಟ್ ಆಗಿರೋ ನೀವು, ಅಂದ್ರೆ ಯಾರು ಏನಂದ್ರೂ ಕೂಡ ತಲೆ ಕೆಡಿಸ್ಕೊಳ್ದೆ ಇರೋಷ್ಟು ನೀವು ಸ್ಟ್ರಾಂಗ್ ಮೈಂಡ್ ಇರೋಂತಹ ನೀವು ಈ ತಿಂಗಳಲ್ಲಿ 15ನೇ ತಾರೀಕು ಮೇಲೆ ನಿಮಗೆ ಗೊತ್ತಿಲ್ಲದೆ ತುಂಬಾ ರಿಯಾಕ್ಟ್ ಮಾಡ್ಬಿಡ್ತೀರಾ, ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತೀರಾ, ತುಂಬಾ ಜೋರಾಗಿ ಮಾತಾಡ್ತೀರಾ. ಎಲ್ಲೋ ಅದು ಒಂದ್ ಕಡೆ ನಿಮ್ಮ ವ್ಯಕ್ತಿತ್ವದ ಬದಲಾವಣೆಯನ್ನ
ಜನರಿಗೆ ನೀವೇ ತೋರಿಸ್ದಂಗಾಗತ್ತೆ. ವ್ಯಕ್ತಿತ್ವ ಬದಲಾವಣೆ ನಿಜ. ಆದ್ರೆ ಕೆಲವರು ಒಂದೇ ಇದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಯಾವಾಗ್ಲೂ ಸಾಧುಗಳ ತರ ಇರ್ತಾರೆ ಕೆಲವರು. ಆದ್ರೆ ಕೋಪ ಎಲ್ರಿಗೂ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಈ ತಿಂಗಳು ನಿಮಗೆ ಬರುವಂತ ಕೋಪ ಹೇಗಿರುತ್ತೆ ಅಂದ್ರೆ, ನೀವ್ ಅಲ್ಲದೆ ಇರೋರ್ನ ನೀವೇ ಬೇರೆ ತರ ಪೋಟ್ರೆ ಮಾಡ್ಕೊಂಡಂಗ್ ಆಗ್ಬಿಡುತ್ತೆ. ಹಾಗಾಗಿ ಮಾತಿನ ವಿಷಯದಲ್ಲಿ ತುಂಬಾ ತುಂಬಾ ಹಿಡಿತಾ ಇರ್ಬೇಕು. ಮನೆಯಲ್ಲಿ ಅಶಾಂತಿ ಉಂಟಾಗ್ಬಿಡುತ್ತೆ. 4 ಗ್ರಹಗಳು ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಮನೆಯಲ್ಲಿ ಜಗಳಗಳಾಗ್ಬಿಡುತ್ತೆ. ನಿಮ್ಮ ಸಂಗಾತಿ ಜೊತೆ ಜಗಳ ಆಗುತ್ತೆ. ಯಾರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅವರಿಗಂತೂ ಇನ್ನೂ ಜಾಸ್ತಿ ಪ್ರಾಬ್ಲಮ್. ಮಾತು 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 ಮಾತಿಂದನೇ ಪ್ರಾಬ್ಲಮ್. ಚಿಕ್ಕ ವಿಚಾರ ದೊಡ್ಡದಾಗ್ಬಿಡುತ್ತೆ. ಈ ತಿಂಗಳಲ್ಲಿ 13ನೇ ತಾರೀಕು ಮೇಲೆ ಮಂಗಳವಾರ, ಭಾನುವಾರ, ಶನಿವಾರ ಈ 3 ವಾರಗಳಲ್ಲಿ ನಿಮ್ಮ ಮನೆಗಳಲ್ಲಿ ಜಗಳಗಳು, ಮನಸ್ತಾಪಗಳಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಸಮಾಧಾನವಾಗಿ ಸೈಲೆಂಟ್ ಆಗಿ ಇದ್ಬಿಡಿ. ನಿಮಗೆ ಕೋಪ ಬರ್ಬೋದು, ಆದ್ರೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ 4 ಗ್ರಹಗಳು ಏನು 2ನೇ ಮನೆಗೆ ಬರ್ತಾರಲ್ಲ, ಅವರು 1 ತಿಂಗಳು ಇರ್ತಾರೆ. ಈ 1 ತಿಂಗಳವರೆಗೂ ಇವ್ರಗಳ ಪ್ರಭಾವ ನಿಮ್ಮ ಮೇಲಿರುತ್ತೆ. ಜಗಳ 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 ಪದೇ ಪದೇ ಆಗ್ತಿದ್ರೆ ಅದು ಹೆಂಗ್ ಬೇಕಾದ್ರೂ ಹೋಗ್ಬೋದು. ಚಿಕ್ಕ ವಿಚಾರ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಕುಟುಂಬವನ್ನ ಉಳಿಸಿಕೊಳ್ಳೋದು, ಕುಟುಂಬವನ್ನ ಕಾಪಾಡೋದು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸೋ ಹಾಗೆ ಮಾಡುವಂಥದ್ದು ಕೂಡ ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಆದ್ರೆ ನಿಮ್ಗೆ ಉದ್ಯೋಗದಲ್ಲಿ, ಕೆಲಸದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿದೆ. ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ. ತುಂಬಾ ಗ್ರಹಗಳು ಲಾಭಕ್ಕೆ ಬರ್ತಾರಲ್ಲ, 2ನೇ ಮನೆಗೆ ಬರ್ತಾರಲ್ಲ. ಲಾಭಾಧಿಪತಿ, ಧನಾಧಿಪತಿ, ಲಾಭಾಧಿಪತಿ, ಭಾಗ್ಯಾಧಿಪತಿ, ದಶಮಾಧಿಪತಿ 3 ಗ್ರಹಗಳು ಕೂಡ ಇಲ್ಲಿ 2ನೇ ಮನೆಗೆ ಬಂದಿರ್ತಾರೆ. ಹಾಗಾಗಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿದೆ. ಕೃಷಿಕರಿಗೆ ಬಹಳ ಚೆನ್ನಾಗಿದೆ. ಕೃಷಿಯನ್ನೇ ನಂಬಿ ಬದುಕ್ತಾ ಇರೋರಿಗೆ ನೀವೇನ್ ಬೇಕಾದ್ರೂ ನಿರ್ಧಾರ ತಗೋಬಹುದು. ನಿಮ್ಮ ಒಂದು ಕೃಷಿ ಉತ್ಪನ್ನಗಳ ಮಾರಾಟ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಬೆಳೆ ವಿಚಾರದಲ್ಲಿ ಯಾವ ಡಿಸಿಷನ್ ತಗೊಂಡ್ರು ಕೂಡ ನಿಮ್ಗೆ ತುಂಬಾ ಒಳ್ಳೇದು. ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಕೂಡ ನೀವೇನೇ ನಿರ್ಧಾರ ತಗೊಳ್ಳೋದಿದ್ರು ಇದು ಸೂಕ್ತವಾದ ಸಮಯ. ನಿಮ್ಗೆ ಏನು ಅಡೆತಡೆಗಳು ಬರೋದಿಲ್ಲ. ಇರೋದು ಒಂದೇ ಪ್ರಾಬ್ಲಮ್, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಜಗಳ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ನೀವೆಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ನಿಮ್ಮ ಮನೆ ಶಾಂತವಾಗಿರುತ್ತೆ. ಆದ್ರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುತ್ತೆ, ಉಪಯೋಗಿಸ್ಕೊಳ್ಳಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಟ್ ನಿಭಾಯಿಸ್ತೀರ. ಯಾಕಂದ್ರೆ ಪಂಚಮಾಧಿಪತಿ ಕುಜ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ಹಾಗಾಗಿ ಜವಾಬ್ದಾರಿ ಜಾಸ್ತಿ ಇದ್ರೂ ಕೂಡ ಅದನ್ನ ಬಹಳ ಖುಷಿಯಿಂದ ನೀವು ನಿಭಾಯಿಸೋದು. ಜೊತೆಗೆ ನನಗೆ ಇದು ಸಿಕ್ಕಿರುವಂತ ಒಳ್ಳೆ ಅವಕಾಶ, ಇದನ್ನ ನಾನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಹೆಚ್ಚು ನಿಮ್ಮ ಗಮನದಲ್ಲಿರುತ್ತೆ. ಉದ್ಯೋಗದ ಕಡೆನೆ ಜಾಸ್ತಿ ಗಮನ ಕೊಡ್ತೀರಾ. ಹಾಗಾಗಿ ಚೆನ್ನಾಗಿದೆ. ಉದ್ಯೋಗದಲ್ಲಿ ಏನ್ ತೊಂದರೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ನಿಮ್ಮ ರಾಶಿಯನ್ನ ಗುರು ನೋಡೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಒಂದೇ ಸಮಸ್ಯೆ, ನಿಮ್ಮ ಮಾತಿನಿಂದ ಕುಟುಂಬದಲ್ಲಿ ಮನಸ್ತಾಪಗಳು, ಜಗಳಗಳಾಗುತ್ತೆ. ನಿಮ್ಮ ಸಂಗಾತಿ ಜೊತೆ ವಾದ ವಿವಾದಗಳಾಗುತ್ತೆ. ಹಾಗಾಗಿ ಸಮಾಧಾನ, ತಾಳ್ಮೆಯಿಂದ ಇರುವಂತದ್ದು. ಸಾಧ್ಯವಾದ್ರೆ ಡೈಲಿ ಮೆಡಿಟೇಷನ್ ಮಾಡಿ. ಯಾಕಂದ್ರೆ ನಿಮ್ಗೆ ಕೆಲಸದ ಟೆನ್ಷನ್ ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವಾಗ್ಲೂ ಸ್ವಲ್ಪ ಕೆಲಸದಲ್ಲೇ ಟೆನ್ಷನ್ ಅಲ್ಲಿ ಇರ್ತೀರಾ. ಸ್ವಲ್ಪ ಆ ಟೆನ್ಷನ್ ತಗೊಂಡ್ಬಂದ್ ಮನೇಲಿ ಹಾಕ್ಬಿಟ್ರು ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಪ್ರತಿದಿನ 1 ಅರ್ಧ ಗಂಟೆ ಮೆಡಿಟೇಷನ್ ಮಾಡುವಂಥದ್ದು, ಕಣ್ಮುಚ್ಚಿ ಧ್ಯಾನ ಮಾಡುವಂಥದ್ದು, ಈ ತರದ್ದೇನಾದ್ರೂ ಮಾಡಿ ಅದು ನಿಮ್ಮ ಮನಸ್ಸಿಗೆ ಒಂದ್ ರೀತಿ ರೆಸ್ಟ್ ಕೊಡುತ್ತೆ, ವಿಶ್ರಾಂತಿಯನ್ನ ಕೊಡುತ್ತೆ. ನೀವು ಎಷ್ಟೇ ನಿದ್ದೆ ಮಾಡಿದ್ರು ಕೂಡ ಮನಸ್ಸಿಗೆ ವಿಶ್ರಾಂತಿ ಸಿಗೋದು ಧ್ಯಾನ ಮಾಡಿದಾಗ. ನಮ್ ಕೈಲಿ ಆಗಲ್ಲ ಧ್ಯಾನ ಮಾಡಕ್ಕೆ ಅಂತಂದ್ರೆ ಯಾವ್ದಾದ್ರು ಒಂದು ಸಂಗೀತ, ಅಂದ್ರೆ ಸುಮಧುರವಾದಂತ ಸಂಗೀತ ಅಥವಾ ಶ್ಲೋಕ ಯಾವ್ದಾದ್ರು ಪ್ಲೇ ಮಾಡ್ಕೊಂಡು ಸುಮ್ಮನೆ ಕುತ್ಕೋಬೇಡಿ ಅಷ್ಟೇ. ಅದೇ ನಿಮ್ಮ ಮೆಡಿಟೇಷನ್ ಆಗುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಅದರ ಒಂದು ಪಾಸಿಟಿವ್, ಅದರ ಒಂದು ಶ್ಲೋಕಗಳಲ್ಲಿರುವಂತಹ ಅರ್ಥಗಳು, ಅದರ ಒಂದು ಅಕ್ಷರಗಳು, ಪದಗಳು, ಅದನ್ನ ನೀವು ಕೇಳ್ತಾ 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 ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಳಗಡೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಈ ತರ ಪ್ರತಿದಿನ ನೀವು ಮಾಡ್ಬೋದು. ಇದಕ್ಕೆ ವಿಷ್ಣು ಸಹಸ್ರನಾಮ ನಿಮ್ಗೆ ತುಂಬಾ ಒಳ್ಳೇದು, ಅದನ್ನ ಹಾಕೊಳ್ಳಿ. ಅಥವಾ ಶಿವ ಸಹಸ್ರನಾಮ ಕೂಡ ಸಿಗುತ್ತೆ, ಅದನ್ನು ಕೂಡ ಪ್ಲೇ ಮಾಡ್ಕೊಂಡು ನೀವು ಮೆಡಿಟೇಷನ್ ಮಾಡ್ಬೋದು. ಅಥವಾ ಓಂ ನಮಃ ಶಿವಾಯ ಈ ತರದೆಲ್ಲ ನೀವು ಪ್ಲೇ ಮಾಡ್ಕೊಂಡು ಅಥವಾ ನೀವು ಹೇಳ್ಕೊಂಡೆ ಜಪ ಮಾಡ್ಕೊಂಡು ನೀವು ಮಾಡ್ಬೋದು. ಇದೊಂದು ಮಾಡ್ಕೊಳ್ಳಿ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಪರಿಹಾರ ಅಂತ ಕೂಡ ನಿಮ್ಗೆ ಯಾವ್ದು ತುಂಬಾ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಗ್ರಹಗಳು ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲನೆ ಮಾಡ್ಕೊಡ್ತಾರೆ. ಬಟ್ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡಿ. ಹಾಗೆ ಶನಿವಾರ ಎಳ್ಳು ದಾನ ಕೊಡಿ. ಶನಿಯಿಂದಾಗಿ ಸ್ವಲ್ಪ ತಾಳ್ಮೆ ಬರುತ್ತೆ, ಟೆನ್ಷನ್ನು ಅದೆಲ್ಲ ಕಡಿಮೆ ಆಗುತ್ತೆ. ಇದು 2 ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಈ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ.